ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ದಿನಗಳನ್ನು ದೂಡ್ತಾ ಇದ್ದಾರೆ. ಈಗ ದರ್ಶನ್ ಭೇಟಿಗೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಲಾಸ್ಟ್ ವೀಕ್ ಕೂಡ ಕುಟುಂಬಸ್ಥರು ಆಗಮಿಸಿದ್ರು, ಮಾತಾಡ್ಕೊಂಡು ಹೋಗಿದ್ರು. ಈಗ ಮತ್ತೆ ಈ ವಾರವೂ ಕೂಡ ದರ್ಶನ್ ಅವರನ್ನ ನೋಡೋದಕ್ಕೆ, ದರ್ಶನ್ ಭೇಟಿಗೆ ಅವರ ಕುಟುಂಬದವರು ಬಂದಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ, ಅವರ ಮಗ ವಿನೇಶ್ ಬಂದಿದ್ದಾರೆ. ದರ್ಶನ್ ಅಕ್ಕನ ಮಗ ಕೂಡ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದಿನ ದುಡ್ತಾ ಇರುವಂತಹ ದರ್ಶನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಕಳೆದ ವಾರ ಕೂಡ ಅವರ ಕುಟುಂಬಸ್ಥರು, ಅವರ ತಾಯಿ ಕೂಡ ಬಂದಿದ್ರು, ಅವರ ಸಹೋದರ ಕೂಡ ಬಂದು ಭೇಟಿ ಮಾಡಿ ಹೋದರು. ಹಾಗೆ ಅವರ ಪತ್ನಿಯಂತೂ ಕಂಟಿನ್ಯೂಸ್ ಆಗಿ ಪ್ರತಿ ವಾರವೂ ಕೂಡ ಬಂದು ಭೇಟಿ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಯವರು. ಸೊ ಅದೇ ರೀತಿ ಇವತ್ತು ಕೂಡ ವಿಜಯಲಕ್ಷ್ಮಿಯವರು ಬಂದಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ. ಅವರ ಪುತ್ರ ವಿನೀಶ್ ಕೂಡ ಬಂದಿದ್ದಾನೆ. ಬಂದು ತಂದೆಯನ್ನು ಮಾತಾಡಿಸೋದಕ್ಕೆ ಅಂಥೇಳಿ ವಿನೀಶ್ ಕೂಡ ಹೋಗಿದ್ದಾನೆ. ಇನ್ನು ಅವರ ಅಕ್ಕನ ಮಗ, ದರ್ಶನ್ ಅಕ್ಕನ ಮಗ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಹೀಗೆ ಪರಪ್ಪನ ಅಗ್ರಹಾರಕ್ಕೆ ಈಗ ದರ್ಶನ್ ಅವರ ಫ್ಯಾಮಿಲಿ ಸದಸ್ಯರು ಬಂದಿದ್ದಾರೆ. ಇನ್ನು ದರ್ಶನ್ಗಾಗಿ ಕವರ್ ತುಂಬ ಸ್ನ್ಯಾಕ್ಸನ್ನು ಕೂಡ ತಂದಿದ್ದಾರೆ. ಸ್ನ್ಯಾಕ್ಸನ್ನು ತಂದು ಕಾರು ಚಾಲಕ ಪೊಲೀಸ್ ತಡೆದ್ರು. ಸೊ ಯಾಕಂದರೆ ಒಳಗಡೆ ಬಿಡೋದಿಲ್ಲ ಅಂಥೇಳಿ ಚೆಕ್ ಪೋಸ್ಟ್ನಲ್ಲೇ ಅಗ್ರಹಾರದ ಸಿಬ್ಬಂದಿ ಏನಿದಾರಲ್ಲ, ಪರಪ್ಪನ ಅಗ್ರಹಾರದ ಸಿಬ್ಬಂದಿ, ಜೈಲ್ ಸಿಬ್ಬಂದಿ, ಅವರು ತಡೆದಿದ್ದಾರೆ. ಬಟ್ಟೆ, ಹಣ್ಣು ತೆಗೆದುಕೊಂಡು ಹೋಗೋದಕ್ಕೆ ಮಾತ್ರ ಅವಕಾಶ ಇದೆ, ಆದರೆ ಸ್ನ್ಯಾಕ್ಸ್ ಎಲ್ಲವನ್ನು ಕೂಡ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಸ್ನ್ಯಾಕ್ಸ್ ಕ್ರೇಟನ್ನು ಕಾರ್ನಲ್ಲೇ ಇಡಿ ಅಂತ ಹೇಳಿದರು. ಸೊ ಅದರಂತೆ ಚಾಲಕ ಸ್ನ್ಯಾಕ್ಸ್ ಕ್ರೇಟನ್ನು ಅಲ್ಲೇ ಇಟ್ಟು ಕಾರ್ನಲ್ಲಿಟ್ಟು ಹೋಗಿದ್ದಾನೆ. ಬಟ್ಟೆ, ಫ್ರೂಟ್ಸ್ ಬ್ಯಾಗ್ ಮಾತ್ರ ಜೈಲಿನ ಒಳಗಡೆ ಚಾಲಕ ತೆಗೆದುಕೊಂಡು ಹೋಗಿದ್ದಾನೆ. ಸೊ ಇವತ್ತು ಅವರ ಫ್ಯಾಮಿಲಿಯವರು ಏನು ಬಂದ್ರಲ್ಲ ಮೀಟ್ ಮಾಡೋದಕ್ಕೆ, ಆ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ತರಿಸಿದ್ದಾರೆ. ಸೊ ನೋಡಿ ಅಲ್ಲಿ ಸ್ನ್ಯಾಕ್ಸ್ನ ಒಂದು ಕ್ರೇಟ್, ಅದರಲ್ಲಿ ಚಕ್ಲಿ, ನಿಪ್ಪೆಟ್ಟು, ಕೋಡ್ಬಳೆ ಎಲ್ಲವೂ ಕೂಡ ಇದ್ವು, ಚಿಪ್ಸು ಇವೆಲ್ಲವೂ ಕೂಡ. ಆದರೆ ಅದನ್ನು ಒಳಗಡೆ ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಜೈಲಿನ ಸಿಬ್ಬಂದಿ ತಡೆದ್ರು. ಸೊ ಹಾಗಾಗಿ ಮತ್ತೆ ವಾಪಸ್ ಕಾರ್ನ ಒಳಗಡೆ, ಕಾರ್ನ ಡಿಕ್ಕಿಯಲ್ಲೇ ಆ ಸ್ನ್ಯಾಕ್ಸನ್ನು ಇಟ್ಬಿಟ್ಟು ಬಟ್ಟೆ ಮತ್ತು ಫ್ರೂಟ್ಸ್ ಮಾತ್ರ ತೊಗೊಂಡು ಹೋಗ್ಬೋದು ಅಂತ ಪರ್ಮಿಷನ್ ಕೊಟ್ಟರು. ಸೊ ಅದರಂತೆ ಚಾಲಕ ಆ ಬ್ಯಾಗ್ನಲ್ಲಿ, ಆ ಒಂದು ಕಿಟ್ ಬ್ಯಾಗ್ನಲ್ಲಿ, ಕವರ್ನಲ್ಲಿ ಫ್ರೂಟ್ಸ್ ಮತ್ತು ಬಟ್ಟೆಯನ್ನು ತೊಗೊಂಡು ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ಬೋದು ಆ ಬ್ಲ್ಯಾಕ್ ಕಲರ್ ಕಾರು. ಸೊ ಇದರಲ್ಲಿ ಇಲ್ಲ, ಇದು ವೈಟ್, ಎಸ್, ಈ ಒಂದು ಕಾರ್ನಲ್ಲಿ ಬಂದಂತಹ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ಆಗಮಿಸಿದರು. ಹಾಗೆ ಅವರ ಅಕ್ಕನ ಮಗ, ದರ್ಶನ್ ಅಕ್ಕನ ಮಗ ಕೂಡ ಈ ಸಂದರ್ಭದಲ್ಲಿ ಬಂದು ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಸೊ ಈಗಾಗಲೇ ದರ್ಶನ್ ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ ಅಥವಾ ಊಟ ಸರಿ ಹೋಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂಥೇಳಿ ಅವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿಯನ್ನು ಸಲ್ಲಿಸಿದರು. ಇವತ್ತು ವಿಚಾರಣೆ ಕೂಡ ನಡೀತು, ಅದನ್ನು 18ಕ್ಕೆ ಮುಂದೂಡಿದ್ದಾರೆ ಈಗ ವಿಚಾರಣೆಯನ್ನು. ಸೊ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಆಗ ಮನೆಯಿಂದ ಬರುವಂಥ ಒಂದು ಊಟವನ್ನು ದರ್ಶನ್ ಸೇವಿಸ್ಬೋದಾಗುತ್ತೆ. ಬಟ್ ಇಲ್ಲಿವರೆಗೂ ಕೂಡ ಆ ಥರದ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಬರೀ ಫ್ರೂಟ್ಸ್ ಮಾತ್ರ ತೊಗೊಂಡು ಹೋಗಿ ಅಂಥೇಳಿ ಮಾತ್ರ ಪರ್ಮಿಷನನ್ನು ಪೊಲೀಸರು ಕೊಟ್ಟಿದ್ದಾರೆ.